ಬೇಸೂರು ಏನು ವಿಷಯ ಇದೆ ಅದರ ಬಗ್ಗೆ ನಾನು ಸಿಬ್ಬಂದಿಗಳು ಯಾರು ಮಾತಾಡ್ಬಿಡಿ ಸರ್ ಮಾತಾಡ್ತಾರೆ. ಸುಮಾರು 15-20 ದಿವಸಗಳ ಹಿಂದೆ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ, ಅದನ್ನು ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ. ಬೇಸೂರಿನಲ್ಲಿ ಅನುಸ್ಥಾವರ ಮಾಡಬೇಕು ಅನ್ನುವಂಥ ಏನು ವಿಷಯದ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ಇದೆ. ಈ ವಿಷಯವನ್ನು ನಮಗೆ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಹಿತಿಯನ್ನು ಕೇಳಿದ್ರು. ಸುಮಾರು ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ. ಆ ಸಂದರ್ಭದಲ್ಲಿ ಇದು ಕೇವಲ ಮೌಖಿಕ ವಿಚಾರಣೆ ಮಾತ್ರ, ಯಾವುದೇ ರೀತಿ ಲಿಖಿತವಾಗಿ ನನಗೆ ಯಾರೂ ಕೂಡ ಇಲ್ಲಿವರೆಗೆ ಈ ರೀತಿಯ ಜಮೀನಿನ ರಿಕ್ವೈರ್ಮೆಂಟ್ ಬಗ್ಗೆ ಕೇಳಿಲ್ಲ. ನಾವು ಕೂಡ ಯಾರಿಗೂ ಕೂಡ ಅದರ ಮಾಹಿತಿಯನ್ನು ಕೊಟ್ಟಿಲ್ಲ. ಈ ರೀತಿ NTPC ಅವರು ಕೆಲವು ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ 5-6 ಲೊಕೇಶನ್ಗಳನ್ನು ಅವರು ಶಾರ್ಟ್ ಲಿಸ್ಟ್ ಮಾಡಿ ಸ್ಥಳೀಯ ಇದು ಭೌಗೋಳಿಕ ಪರಿಸ್ಥಿತಿ ಆಗಿರ್ಬೋದು, ಪರಿಸರದ ಮೇಲಿನ ಇಂಪ್ಯಾಕ್ಟ್ ಆಗಿರ್ಬೋದು, ಆನಂತರ ಸಾರ್ವಜನಿಕರ ಮತ್ತು ಜನಪ್ರತಿನಿಧಿಗಳ ಅಭಿಪ್ರಾಯದ ಮೇರೆಗೆ ಮುಂದುವರಿಬೇಕಾ ಬೇಡ ಅನ್ನುವಂಥ ಒಂದು ಪ್ರಿಲಿಮಿನರಿನೂ ಅಲ್ಲ, ಅದಕ್ಕಿಂತ ಪ್ರಮುಖವಾಗಿ ಕೇವಲ ಮಾಹಿತಿ ಕ್ರೋಢೀಕರಣ ಆಗುವಂಥ ಸಂದರ್ಭದಲ್ಲಿ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಹಿತಿಯನ್ನು ಕೇಳಿದರು. ಆ ಹಿನ್ನೆಲೆಯಲ್ಲಿ ನಾವು ತಾಲೂಕು ಕಚೇರಿಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಅದನ್ನು ಪಡ್ಕೊಂಡು 2000 ಎಕರೆ ಜಮೀನಿನ ಏನು ನೇಚರ್ ಏನಿದೆ, ಅದರ ರೆವಿನ್ಯೂ ರೆಕಾರ್ಡ್ಸ್ ಏನಿದೆ, ವಸ್ತುಸ್ಥಿತಿ ಏನಿದೆ, ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರಾ ಅಥವಾ ಜನ ಅಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರಾ, ಈ ಎಲ್ಲ ಅಂಶಗಳನ್ನು ನಾವು ಮಾಹಿತಿಯನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೀವಿ. ಅದರ ಹೊರತುಪಡಿಸಿ ಸರ್ಕಾರ ನಮಗೆ ಯಾವುದೇ ರೀತಿಯ ರಿಕ್ವೈರ್ಮೆಂಟ್ ಕೇಳಿಲ್ಲ. ನಮಗೆ ಈ ರೀತಿಯ ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ಅದಕ್ಕೆ ನೀವು ಜಾಗವನ್ನು ಕೊಡಬೇಕು ಅಥವಾ ಅದನ್ನು ಐಡೆಂಟಿಫೈ ಮಾಡಿ ನಮಗೆ ಕಳಿಸಿ ಅಂತ ಕೇಳಿಲ್ಲ. ಈ ಜಾಗವನ್ನು ನಾವು ಐಡೆಂಟಿಫೈ ಮಾಡಿದ್ದಲ್ಲ. ಇದನ್ನು ಪ್ರಿಲಿಮಿನರಿಯಾಗಿ ಅವರು ಪ್ರಾಸ್ಪೆಕ್ಟಿವ್ ಆಗಿ ಅದನ್ನು NTPC ಅವರು ಐಡೆಂಟಿಫೈ ಮಾಡಿದರು. ಅದರ ಸ್ವರೂಪವನ್ನು ಮಾತ್ರ ನಾವು ತಿಳ್ಕೊಳ್ಳೋಕ್ಕೆ ಮಾಹಿತಿಯನ್ನು ಕ್ರೋಢೀಕರಿಸಿದ್ದೀವಿ. ಅದನ್ನು ಹೊರತುಪಡಿಸಿ ಸರ್ಕಾರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಸ್ತಾವನೆ ಇಲ್ಲ. ನಾವು ಕೂಡ ಸರ್ಕಾರಕ್ಕಾಗಲಿ ಬೇರೆಯವರಿಗಾಗಲಿ ಯಾವುದೇ ರೀತಿಯ ಲಿಖಿತವಾದ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದರೆ ಆ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಪರಿಸರದ ಮೇಲೆ ಆಗತಕ್ಕಂತಹ ಇಂಪ್ಯಾಕ್ಟನ್ನು ಅಸೆಸ್ ಮಾಡಿ ಅಗತ್ಯ ಇದ್ದರೆ ಅಥವಾ ನಿಮ್ಮ ಸಮ್ಮತಿ ಇದ್ದರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿದರು. ಸೊ ನಾನು ಮಾಹಿತಿ ಕೊಟ್ಟಿಲ್ಲ ಅಂತ ಅರ್ಥ ಏನಂತ ಹೇಳಿದರೆ ಈ ರೀತಿಯ ಏನು ಪ್ರಾಜೆಕ್ಟ್ಗಳು ಇಲ್ಲಿ ಮಾಡೋದಕ್ಕೆ ಸದ್ಯದ ವಾತಾವರಣದಲ್ಲಿ ಕಷ್ಟ ಆಗ್ಬೋದು ಅನ್ನೋಂಥ ಅಭಿಪ್ರಾಯವನ್ನು ನಾನು ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಅವರು ಮೌಖಿಕವಾಗಿ ಕೇಳಿದ್ರು, ನಾನು ಮೌಖಿಕವಾಗಿ ಕೇಳಿದ್ದೆ.